ನಮಸ್ಕಾರ ಪ್ರೇಕ್ಷಕರೇ, ಸ್ವಾಗತ ಸಂಸ್ಕೃತಿ ಮಾಹಿತಿ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ. ಮಹಾಭಾರತ ಧರ್ಮದ ಮಹಾಕಾವ್ಯ. ನಾನು ನಿಮ್ಮ ನಿರೂಪಕಿ ಲಕ್ಷ್ಮಿ. ಇಂದು ನಾವು ಆರಂಭಿಸುತ್ತಿದ್ದೇವೆ ಒಂದು ಮಹಾಪ್ರಯಾಣ, ಮಹಾಭಾರತದ ಕಥೆ ಶ್ಲೋಕಗಳೊಂದಿಗೆ ಜೀವನಕ್ಕೆ ಪಾಠ ಕಲಿಸುವ ಮಹಾಕಾವ್ಯ. ಪ್ರೇಕ್ಷಕರೇ, ಕಥೆ ಪ್ರಾರಂಭವಾಗುವುದು ರಾಜ ಜನಮೇಜಯನಿಂದ. ಅಶ್ವಮೇಧ ಯಜ್ಞದ ನಂತರ ಜನಮೇಜಯನು ಮಹರ್ಷಿ ವೈಶಂಪಾಯನರನ್ನು ಭೇಟಿಯಾಗಿ ಕೇಳುತ್ತಾನೆ, ಮುನಿಗಳೇ, ನನ್ನ ಪೂರ್ವಜರಾದ ಪಾಂಡವರು, ಕೌರವರು, ಅವರ ಜೀವನ, ಅವರ ಧರ್ಮ ಎಲ್ಲವನ್ನೂ ತಿಳಿದುಕೊಳ್ಳಲು ಬಯಸುತ್ತೇನೆ. ವೈಶಂಪಾಯನರು ಕ್ಷಣಕಾಲ ಧ್ಯಾನಮಗ್ನರಾಗಿ ವ್ಯಾಸಮುನಿಯ ಅನುಗ್ರಹವನ್ನು ಯಾಚಿಸಿ ಕಥೆಯನ್ನು ಪ್ರಾರಂಭಿಸುತ್ತಾರೆ. ಇಲ್ಲಿ ಪ್ರೇಕ್ಷಕರೇ, ಕಥೆ ಒಂದು ಹೊಸ ತಿರುವು ಪಡೆಯುತ್ತದೆ. ಶಂತನು ಮಹಾರಾಜ, ಗಂಗಾದೇವಿ, ಭೀಷ್ಮನ ಜನನ, ಅವನ ಪ್ರತಿಜ್ಞೆ, ಸತ್ಯವತಿ, ಅವರೊಂದಿಗೆ ವಿವಾಹ ಎಲ್ಲವನ್ನೂ ವೈಶಂಪಾಯನರು ವಿವರಿಸುತ್ತಾರೆ. ಭೀಷ್ಮನ ಪ್ರತಿಜ್ಞೆಯು ಇತಿಹಾಸದಲ್ಲೇ ಅತ್ಯಂತ ಶೂರ ಪ್ರತಿಜ್ಞೆ. ಅವನು ಸಿಂಹಾಸನಕ್ಕಾಗಿ ತನ್ನ ವಿವಾಹ, ತನ್ನ ಸಂತಾನ ಎಲ್ಲವನ್ನೂ ತ್ಯಾಗ ಮಾಡುತ್ತಾನೆ. ಇದಾದ ನಂತರ ಧೃತರಾಷ್ಟ್ರ ಮತ್ತು ಪಾಂಡು ಜನನ, ಗಾಂಧಾರಿಯ ಪತಿಪತ್ನಿ ಜೀವನ, ಕುಂತಿಯ ದೇವ ಪ್ರಾರ್ಥನೆ, ಇದರ ಫಲವಾಗಿ ಜನಿಸಿದವರು ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ. ಇತ್ತ ಧೃತರಾಷ್ಟ್ರನಿಗೆ ಜನಿಸಿದ 100 ಕೌರವರು, ದುರ್ಯೋಧನ, ದುಸ್ಸಾಸನ ಮೊದಲಾದವರು. ಪ್ರೇಕ್ಷಕರೇ, ಇಲ್ಲಿ ಕಥೆಯಲ್ಲಿ ಮೊದಲ ಬಾರಿಗೆ ಉದಯವಾಗುತ್ತದೆ ಹಾಗೆ ಈರ್ಷೆ. ದುರ್ಯೋಧನನು ಭೀಮನ ಶಕ್ತಿ ನೋಡಿ ಕೋಪಗೊಂಡು ಅವನನ್ನು ವಿಷ ಕೊಡಲು ಯತ್ನಿಸುತ್ತಾನೆ. ಶಕುನಿಯ ಸಲಹೆ, ಲಾಕ್ಷಾಗ್ರಹದ ಸಂಚು, ವನವಾಸ, ದ್ರೌಪದಿಯ ಸ್ವಯಂವರ ಎಲ್ಲವೂ ಒಂದು ದೊಡ್ಡ ನಾಟಕದಂತೆ ನಡೆಯುತ್ತದೆ. ಈ ಸಂದರ್ಭದಲ್ಲಿ ವೈಶಂಪಾಯನರು ಪಠಿಸುತ್ತಾರೆ ಒಂದು ಮಹತ್ವದ ಶ್ಲೋಕ. ಅಧರ್ಮೇಣ ಜಯನ್ನೇತಿ ಪಶ್ಯತೋ ಧರ್ಮರಾಜಸ್ಯ ಯುದ್ಧಂ ಧರ್ಮೇಣೈವ ಕರ್ತವ್ಯಂ ಅನ್ಯಥಾ ಧರ್ಮೋ ನಷ್ಟಃ. ಅಧರ್ಮದಿಂದ ಗೆಲ್ಲುವವರನ್ನು ನೋಡಿದ ಧರ್ಮರಾಜನು ಯುದ್ಧವನ್ನು ಧರ್ಮದಿಂದಲೇ ಮಾಡಬೇಕು ಎಂದು ನಿರ್ಧರಿಸಿದ. ಪ್ರೇಕ್ಷಕರೇ, ಇದೇ ಕಾರಣಕ್ಕೆ ಮಹಾಭಾರತದ ಯುದ್ಧವು ತಪ್ಪಿಸಲಾಗದಾಯಿತು. ಇಲ್ಲಿ ಇಂದು ನಮ್ಮ ಕಥೆಯ ಮೊದಲ ಅಧ್ಯಾಯ ಮುಗಿಯುತ್ತದೆ. ನಾಳೆ ನಾವು ನೋಡೋಣ ಕೃಷ್ಣನ ಶಾಂತಿ ಪ್ರಯತ್ನ, ದುರ್ಯೋಧನನ ಅಹಂಕಾರ ಮತ್ತು ಯುದ್ಧಕ್ಕೆ ವೇದಿಕೆ ಸಿದ್ಧವಾದ ಕ್ಷಣಗಳನ್ನು. ಅಂತಿಮ ಸಂದೇಶ ಮರೆಯದೆ ನೋಡಿ. ಮಹಾಭಾರತ ಧರ್ಮದ ಮಹಾಕಾವ್ಯ ನಾಳೆ ಇದೇ ಸಮಯದಲ್ಲಿ, ಇದೇ ಸಂಸ್ಕೃತಿ ಮಾಹಿತಿ ವಾಹಿನಿಯಲ್ಲಿ. ಸತ್ಯವದ ಧರ್ಮಂಚರ, ಸತ್ಯ ಹೇಳಿ ಧರ್ಮ ಪಾಲಿಸಿ.